ಆತ್ಮೀಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ 2024 ಮತ್ತು 25ನೇ ಸಾಲಿನ SSLC ಪರೀಕ್ಷೆಗೆ ನಿಗದಿಪಡಿಸಿರುವ ಚಿತ್ರಗಳ ಒಂದು ಪಟ್ಟಿಯಲ್ಲಿ ಮೊದಲೇ ಒಂದು ಚಿತ್ರ ನೀರಿನ ವಿದ್ಯುತ್ ವಿಭಜನೆಯನ್ನ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇನೆ. ಆ ಒಂದು ವಿಡಿಯೋದ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡುತ್ತೀನಿ, ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ, ಈ ಒಂದು ವಿಡಿಯೋದಲ್ಲಿ ಸಾರಯುಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ, ಈ ಒಂದು ಚಿತ್ರವನ್ನ ಸುಲಭವಾಗಿ ನಾವು ಯಾವ ರೀತಿ ಅನ್ನೋದಂತರ ಬಿಡಿಸಬಹುದು ಅನ್ನೋದನ್ನ ನೋಡೋಣ. ಅದೇ ರೀತಿ ಏನ್ ಮಾಡ್ಬೇಕಂತ ಒಂದು ಸ್ಕೇಲ್ ಅನ್ನ ತೆಗೆದುಕೊಂಡು ಅದಕ್ಕೆ ಏನದ ಅಂತರ ಆಧಾರ ಸ್ತಂಭವನ್ನ ಹೇಳ್ತೀವಿ. ಈ ರೀತಿ ಏನದ ಅಂತಾರ ಸ್ಕೇಲ್ನಿಂದ ಒಂದು 2 ಸ್ಕೇಲ್ ಅಷ್ಟೇ ಏನದ ಅಂತರ ಲೈನ್ ಅನ್ನ ಹೊಡ್ಕೊಳ್ಬೇಕು. ಹೊಡ್ಕೊಂಡು ನಂತರ ಇಲ್ಲಿ ಕೆಳಭಾಗದಲ್ಲಿ ಸ್ಟ್ಯಾಂಡ್ ಅನ್ನ ಈ ರೀತಿ ಏನದ ಅಂತಾರ ಇದಕ್ಕೆ ಏನ್ ಮಾಡ್ಬೇಕಂದ್ರೆ 2 ಲೈನ್ ಅನ್ನ ಹೊಡ್ಕೊಳ್ಬೇಕು. ಸೇಮ್ ಸಣ್ಣದಾಗಿರ್ತಕ್ಕಂಥದ್ದು ಈ ರೀತಿ ಏನದಂತಾರ ಸಣ್ಣದಾಗಿರ್ತಕ್ಕಂಥ 2 ಲೈನ್ ಅನ್ನ ಹೊಡ್ಕೊಳ್ಬೇಕು. ನಂತರ ಇದಕ್ಕೆ ಏನ್ ಮಾಡ್ಬೇಕಂತ ಈ ರೀತಿ ಏನದಂತಾರೆ ಪೆನ್ಸಿಲ್ ಇಂದಲೇ ಇದ್ರಾಗ ಬಣ್ಣವನ್ನ ತುಂಬಬೇಕು. ಬಣ್ಣವನ್ನ ಸಂಪೂರ್ಣವಾಗಿ ಏನದಂತಾರೆ ಈ ಒಂದು ಆಧಾರ ಸ್ತಂಭದ ಸಂಪೂರ್ಣವಾಗಿ ಇದಕ್ಕೆ ಏನದಂತ ಈ ರೀತಿ ಬಣ್ಣವನ್ನ ತುಂಬಬೇಕು. ನಂತರ ಈ ಒಂದು ಸ್ಟ್ಯಾಂಡ್ ಅನ್ನ ಇಳಿಸ್ಬೇಕು. ಆ ಒಂದು ಸ್ಟ್ಯಾಂಡ್ ಸಲುವಾಗಿ ಏನದ ಅಂತಾರೆ ಇದಕ್ಕೆ ಈ ರೀತಿ ಏನದ ಅಂತಾರೆ ಒಂದು ಲೈನ್ ಅನ್ನ ಹೊಡ್ಕೊಳ್ಬೇಕು. ಲೈನ್ ಅನ್ನ ಹೊಡ್ಕೊಂಡು ನಂತರ ಏನದಂತ ಈ ಕಡೆ ಸ್ವಲ್ಪ ಓರೆಯಾಗಿ ಏನದಂತಾರೆ ಈ ರೀತಿ ಲೈನ್ ಅನ್ನ ಹೊಡ್ಕೊಳ್ಬೇಕು. ಮತ್ತೆ ಈ ಕಣ್ಣು ಕೂಡ ಏನದಂತಾರೆ ಸ್ವಲ್ಪ ಓರೆಯಾಗಿ ಏನದಂತಾರೆ ಲೈನ್ ಅನ್ನ ಈ ರೀತಿ ಹೊಡ್ಕೊಳ್ಬೇಕು. ನಂತರ ಈ 2 ಲೈನ್ಗಳನ್ನ ಏನದ ಅಂತಾರ ಸೇರಿಸ್ಬೇಕು. ಈ ಕಡೆಯಿಂದ ಏನದ ಅಂತ ಈ ಕಡೆಗೆ ಏನದ ಅಂತಾರ ಈ ರೀತಿ ಏನದ ಅಂತಾರ ಸೇರಿಸಿ ಇದನ್ನು ಕೂಡ ಏನದಂತ ಈ ರೀತಿ ಏನದ ಅಂತಾರ ಸೇರಿಸಬೇಕು. ಇಲ್ಲಿ ಕೆಳಭಾಗದಲ್ಲಿ ಹೆಚ್ಚಿಗೆ ಆಗಿರ್ತಕ್ಕಂಥ ಲೈನ್ ಅನ್ನ ಈ ಕಡೆ ಸ್ವಲ್ಪ ಏನದ ಅಂತಾರೆ ಇದಕ್ಕೆ ಈ ರೀತಿ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಮೇಲೆ ಏರಿಸಬೇಕು. ಇದಕ್ಕೂ ಕೂಡ ಏನದಂತ ಈ ರೀತಿ ಏನದಂತ ಮಾಡ್ಕೊಂಡು ಇದಕ್ಕೂ ಕೂಡ ಏನದ ಅಂತಾರ ಸ್ವಲ್ಪ ಮೇಲಕ್ಕೆ ಏನದಂತ ಏರಿಸಿ ನಂತರ ಇವೆರಡನ್ನ ಮತ್ತೇನದ ಅಂತಾರ ಲೈನ್ಗಳನ್ನ 2 ಲೈನ್ಗಳನ್ನ ಮತ್ತೇನದ ಅಂತಾರ ಈ ರೀತಿ ಏನದ ಅಂತಾರ ಸೇರಿಸಬೇಕು. ಇಷ್ಟು ಸೇರಿಸಿ ನಂತರ ಏನದಂತ ಇಲ್ಲಿ ಕೆಳಭಾಗದಲ್ಲಿ ಆಧಾರ ಸ್ತಂಭಕ್ಕೆ ಒಂದು ಈ ರೀತಿ ಸಣ್ಣದಾಗಿರ್ತಕ್ಕಂಥ ವೃತ್ತವನ್ನ ಹಾಕೊಳ್ಬೇಕು. ಆಮೇಲೆ ಏನದ ಅಂತಾರ ಇಲ್ಲಿ ನಾವೇನದ ಅಂತಾರ ಆಧಾರ ಸ್ತಂಭಕ್ಕೆ ಏನದ ಅಂತಾರ ಹಿಡಿಕೆಯನ್ನ ತೆಗಿಬೇಕು. ಆ ಹಿಡಿಕೆಯನ್ನ ತೆಗಿಬೇಕಂತಾರೆ ಇದಕ್ಕೆ ಸ್ವಲ್ಪ ಈ ರೀತಿ ಏನದ ಅಂತಾರ ಓರೆಯಾಗಿ ಇಷ್ಟು ಹೊಡ್ಕೊಳ್ಬೇಕು. ಇದನ್ನು ಕೂಡ ಏನದ ಅಂತಾರ ಸ್ವಲ್ಪ ಓರೆಯಾಗಿ ಹೊಡ್ಕೊಂಡು ಇವೆರಡನ್ನ ಈ ರೀತಿ ಏನದ ಅಂತಾರ ಸೇರಿಸಬೇಕು. ಅವೆರಡು ಸೇರಿಸಿ ನಂತರ ಸ್ವಲ್ಪ ಉದ್ದವಾಗಿರ್ತಕ್ಕಂಥ ಲೈನ್ ಅನ್ನ ಈ ರೀತಿ ಹೊಡ್ಕೊಳ್ಬೇಕು. ಕೆಳಗಡೆ ಒಂದು ಮತ್ತು ಮೇಲ್ಗಡೆ ಒಂದು ಈ ರೀತಿ ಹೊಡ್ಕೊಂಡು ಮತ್ತೆ ಇವೆರಡನ್ನ ಸೇರಿಸಬೇಕು. ಅವೆರಡನ್ನ ಸೇರಿಸಿ ನಂತರ ಇಲ್ಲಿ ಮತ್ತೆ ಇದರಲ್ಲಿ ಏನಂತಾರ ಸಣ್ಣದಾಗಿರ್ತಕ್ಕಂಥ ಒಂದು 2 ಲೈನ್ ಅನ್ನ ಹೊಡ್ಕೊಳ್ಬೇಕು. ಆ 2 ಲೈನ್ ಅನ್ನ ಹೊಡ್ಕೊಂಡು ನಂತರ ಏನದಂತ ಈ ರೀತಿ ಇದಕ್ಕೆ ಏನದ ರೌಂಡ್ ಈ ರೀತಿ ರೌಂಡ್ ಮಾಡ್ಬೇಕು. ಇಷ್ಟ ಆದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕಂತಂದ್ರ ಈ ಕಣ್ಣು ಕೂಡ ಏನದ ಅಂತ ಹಿಡಿಕೆಯನ್ನ ತೆಗಿಬೇಕು. ಈ ಒಂದು ಹಿಡಿಕೆಯನ್ನ ಯಾವ ರೀತಿ ಏನದ ಅಂತಾರ ತೆಗಿಬೇಕಂತಾರ ಇದಕ್ಕೂ ಕೂಡ ಏನದ ಅಂತ ಈ ಕಡೆ ಸ್ವಲ್ಪ
ಈ ರೀತಿ ಓರೆಯಾಗಿ ಹೊಡ್ಕೊಳ್ಬೇಕು. ಈ ಕಣ್ಣು ಕೂಡ ಸ್ವಲ್ಪ ಓರೆಯಾಗಿ ಹೊಡ್ಕೊಂಡು ಇವೆರಡನ್ನ ಮತ್ತೇನದ ಅಂತಾರೆ ಈ ರೀತಿ ಸೇರಿಸಬೇಕು. ಅವೆರಡನ್ನ ಸೇರಿಸಿ ನಂತರ ಏನದಂತ ಇಲ್ಲಿ ಎರಡೇನದಂತ ಉದ್ದವಾಗಿರ್ತಕ್ಕಂಥ ಲೈನ್ ಅನ್ನ ಈ ರೀತಿ ಏನದಂತ ಹೊಡ್ಕೊಂಡು ಆಮೇಲೆ ಏನದ ಅಂತಾರ ಇಲ್ಲಿ ನಾವೇನ್ ಮಾಡ್ಬೇಕಂತಾರ ಪ್ರಣಾಳವನ್ನ ತಗೊಳ್ಬೇಕು. ಇಷ್ಟ ಏನದ ಅಂತಾರ ಇಲ್ಲಿ ಈ ಒಂದು ಪ್ರಣಾಳವನ್ನ ಈ ರೀತಿ ಏನದ ಅಂತ ಇಷ್ಟು ಒಂದು ಸ್ಕೇಲಿನಷ್ಟು ಒಂದು ಪ್ರಣಾಳವನ್ನ ಏನದ ಅಂತಾರ ಈ ರೀತಿ ಎರಡು ಲೈನ್ ಅನ್ನ ಹೊಡ್ಕೊಳ್ಬೇಕು. ಈ ಎರಡು ಲೈನ್ ಗಳನ್ನ ಈ ರೀತಿ ಏನದ ಅಂತಾರ ಸೇರಿಸಬೇಕು. ನಂತರ ಇಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕು, ಈ ಕಡೆ ಸ್ವಲ್ಪ ಕಟ್ ಮಾಡ್ಬೇಕು. ಇವೆರಡನ್ನ ಮತ್ತೇನದ ಅಂತಾರೆ ಈ ರೀತಿ ಏನದ ಅಂತಾರ ಸೇರಿಸಬೇಕು. ಈ ರೀತಿ ಏನದ ಅಂತಾರೆ ಪ್ರಣಾಳದ ಆಕಾರವನ್ನು ಬರ್ತದೆ. ಅವಾಗ ಏನದ ಅಂತಾರ ಇಲ್ಲಿ ಮತ್ತೇನದ ಅಂತ ಇಲ್ಲಿ ಉದ್ದವಾಗಿರ್ತಕ್ಕಂಥದ್ದು ಏನದ ಅಂತ ಈ ರೀತಿ ಲೈನ್ ಅನ್ನ ಹೊಡ್ಕೊಳ್ಬೇಕು. ಇಷ್ಟೇನದ ಅಂತ ಲೈನ್ ಅನ್ನ ಹೊಡ್ಕೊಂಡು ನೆಕ್ಸ್ಟ್ ಏನದ ಅಂತಾರೆ ಇದಕ್ಕ ಸ್ವಲ್ಪ ಉದ್ದವಾಗಿ ಏನದ ಅಂತಾರ ಮಾಡ್ಕೊಳ್ಬೇಕು. ಇಷ್ಟೇನದ ಅಂತ ಉದ್ದ ಸ್ವಲ್ಪ ಮತ್ತಷ್ಟು ಮೇಲ್ಗಡೆ ಉದ್ದ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಏನದ ಅಂತಾರ ಈ ರೀತಿ ಏನದ ಅಂತ ರಬ್ಬರ್ ಕಾರ್ಪ್ ಈ ರೀತಿ ಏನದ ಅಂತ ಈ ಕಡೊಂದು ಏನದ ಅಂತ ಈ ರೀತಿ ಲೈನ್ ಅನ್ನು ಹೊಡ್ಕೊಂಡು ಆಮೇಲೆ ಏನದ ಅಂತಾರ ಅವೆರಡನ್ನ ಮತ್ತೇನದ ಅಂತಾರ ಸೇರಿಸಬೇಕು. ಎರಡನ್ನು ಕೂಡ ಏನದ ಅಂತಾರ ಈ ರೀತಿ ಏನದ ಅಂತಾರ ಮಾಡ್ಕೊಂಡು ಇವೆರಡನ್ನು ಕೂಡ ಏನದ ಅಂತಾರ ಸೇರಿಸಿ ಇದಕ್ಕೂ ಕೂಡ ಏನದ ಅಂತಾರ ಸೇರಿಸಿ ಇದಕ್ಕೆ ಏನ್ ಮಾಡ್ಬೇಕಂತಾರ ಮತ್ತೆ ಪೆನ್ಸಿಲ್ ಇಂದ ಇದಕ್ಕೆ ಈ ರೀತಿ ಏನದ ಅಂತ ಇದಕ್ಕ ಬಣ್ಣವನ್ನ ಈ ರೀತಿ ಏನದ ಅಂತಾರ ಪೆನ್ಸಿಲ್ ಇಂದ ಬಣ್ಣವನ್ನ ಏನದ ಅಂತಾರ ಇದಕ್ಕ ತುಂಬಬೇಕು. ಬಣ್ಣವನ್ನ ತುಂಬಿ ನಂತರ ಏನದ ಅಂತಾರ ಇಲ್ಲಿ ನಿರ್ಗಮ ನಳಿಕೆ ಸಲುವಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಉದ್ದವಾಗಿರ್ತಕ್ಕಂಥ ಲೈನು ಮತ್ತೊಂದು ಏನದಂತ ಉದ್ದವಾಗಿರ್ತಕ್ಕಂಥ ಲೈನು ಈ ರೀತಿ ಏನದಂತ ಎರಡು ಲೈನ್ ಗಳನ್ನ ಹೊಡ್ಕೊಂಡು ಇಲ್ಲಿ ಏನದಂತ ಈ ರೀತಿ ಏನದಂತ ಇದನ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನದ ಅಂತಾರೆ ಈ ಕಡೆ ಇದನ್ನ ಈ ರೀತಿ ಏನದ ಅಂತಾರೆ ಈ ಕಡೆ ಸ್ವಲ್ಪ ಉದ್ದವಾಗಿ ಹೊಡ್ಕೊಳ್ಬೇಕು. ಇದು ಮೇಲಿಂದ ಕೂಡ ಏನದ ಅಂತಾರ ಸ್ವಲ್ಪ ಉದ್ದವಾಗಿ ಏನದಂತ ಹೊಡ್ಕೊಳ್ಬೇಕು. ಆ ಮೇಲಿಂದ ಕೂಡ ಏನದ ಅಂತಾರ ಉದ್ದವಾಗಿ ಈ ರೀತಿ ಏನದ ಅಂತಾರ ಹೊಡ್ಕೊಳ್ಬೇಕು. ಹೊಡ್ಕೊಂಡು ನಂತರ ಇದಕ್ಕೆ ಏನದ ಅಂತಾರ ಕೆಳಭಾಗಕ್ಕೆ ಏನದ ಅಂತ ಈ ರೀತಿ ವರ್ಧಿಸ್ಬೇಕು. ಈ ರೀತಿ ಏನದ ಅಂತಾರೆ ಇದು ಕೆಳಭಾಗಕ್ಕೆ ವರ್ಧಿಸ್ಬೇಕು. ನಂತರ ಇದನ್ನು ಕೂಡ ಏನದ ಅಂತಾರ ಕೆಳಭಾಗಕ್ಕೆ ಏನದ ಅಂತಾರ ಈ ರೀತಿ ವರ್ಧಿಸ್ಬೇಕು. ಈ ರೀತಿ ಏನದ ಅಂತಾರ ವರ್ಧಿಸಿ ನಂತರ ಇಲ್ಲಿ ಕೆಳಭಾಗದಲ್ಲಿ ಏನದ ಅಂತ ಒಂದು ಪ್ರಣಾಳವನ್ನ ಏನದ ಅಂತಾರ ತೆಗಿಬೇಕು. ಆ ಪ್ರಣಾಳವನ್ನ ಏನದ ಅಂತಾರ ಇದರಲ್ಲಿ ತೆಗಿಬೇಕು. ಅದು ಯಾವ ರೀತಿ ಅಂತಾರ ಇದು ಒಂದು ಉದ್ದವಾಗಿರ್ತಕ್ಕಂಥ ಈ ರೀತಿ ಲೈನ್ ಅನ್ನು ಹೊಡ್ಕೊಂಡು ಮತ್ತೆ ಈ ಕಣ್ಣು ಕೂಡ ಏನದ ಅಂತಾರ ಉದ್ದವಾಗಿರ್ತಕ್ಕಂಥ ಲೈನ್ ಅನ್ನ ಹೊಡ್ಕೊಳ್ಬೇಕು. ಈ ಕಣ್ಣು ಕೂಡ ಏನದ ಅಂತ ಉದ್ದವಾಗಿರ್ತಕ್ಕಂಥ ಈ ರೀತಿ ಏನದ ಅಂತಾರ ಲೈನ್ ಅನ್ನ ಈ ರೀತಿ ಏನದ ಅಂತಾರ ಹೊಡ್ಕೊಳ್ಬೇಕು. ಮತ್ತು ಇನ್ನೂ ಕೂಡ ಏನದಂತ ಉದ್ದವಾಗಿ ಏನದಂತ ಈ ರೀತಿ ಮೇಲ್ಗಡೆನ ಹೊಡ್ಕೊಳ್ಬೇಕು. ಇಲ್ಲೂ ಕೂಡ ಏನದ ಅಂತಾರ ಇದನ್ನ ಸ್ವಲ್ಪ ಅಳಿಸ್ಬೇಕು. ಇದನ್ನು ಕೂಡ ಸ್ವಲ್ಪ ಅಳಿಸ್ಬೇಕು. ಅಳಿಸಿ ಅದಕ್ಕೆ ಏನದ ಅಂತಾರೆ ಈ ರೀತಿ ಮತ್ತೆ ಸೇರಿಸಬೇಕು. ನಂತರ ಏನದ ಅಂತಾರೆ ಇದಕ್ಕೆ ಈ ರೀತಿ ಏನದ ಅಂತಾರೆ ಇದನ್ನ ಮೇಲ್ಭಾಗದಲ್ಲಿ ಏನದ ಅಂತಾರೆ ಈ ರೀತಿ ಇದಕ್ಕೆ ಏನದ ಅಂತಾರೆ ಸೇರಿಸಬೇಕು. ಈ ರೀತಿ ಸೇರಿಸಿ ನಂತರ ಇವು ಲೈನ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಮತ್ತಷ್ಟು ಕೆಳಭಾಗಕ್ಕೆ ಏನದಂತ ವರ್ಧಿಸ್ಬೇಕು. ಕೆಳಭಾಗಕ್ಕೆ ವರ್ಧಿಸಿ ನಂತರ ಏನದಂತ ಇದಕ್ಕ ಈ ರೀತಿ ಏನದಂತ ಓರೆಯಾಗಿ ಮಾಡ್ಕೊಳ್ಬೇಕು. ನಂತರ ಏನದಂತ ಇಲ್ಲಿ ಅಂಗದ ಗುಳ್ಳೆಗಳನ್ನ ತೆಗಿಬೇಕು. ಅಥವಾ ಅದಕ್ಕಿಂತ ಮುಂಚೆ ಏನದಂತ ಮತ್ತೊಂದು ಒಳಭಾಗದಲ್ಲಿರ್ತಕ್ಕಂಥ ಒಂದು ರಿಂಗು
ಈ ರೀತಿ ಅನ್ನೋದಂತ ಆ ಒಂದು ರಿಂಗನ್ನು ಕೂಡ ಏನದಂತ ಬಿಡಿಸ್ಕೊಳ್ಬೇಕು. ನಂತರ ಇಲ್ಲಿ ಏನದಂತ ಈ ರೀತಿ ಗುಳ್ಳೆಗಳನ್ನ ತೆಗೆದುಕೊಳ್ಬೇಕು. ಆ ಒಂದು ಗುಳ್ಳೆಗಳೇನದಂತ ಈ ರೀತಿ ಮೇಲ್ಭಾಗಕ್ಕೆ ಕೂಡ ಏನದಂತಾರೆ ಗುಳ್ಳೆಗಳು ಬರುವಂತೆ ಈ ರೀತಿ ಏನದಂತ ಅದನ್ನ ವರ್ಧಿಸಬೇಕು. ನೆಕ್ಸ್ಟ್ ಏನದಂತಾರೆ ಇಲ್ಲಿ ಒಂದು ಮೇಣದ ಬತ್ತಿಯನ್ನ ತೆಗೆದುಕೊಳ್ಳಬೇಕು. ಈ ರೀತಿ ಏನದಂತಾರೆ ಮೇಣದ ಬತ್ತಿಯನ್ನು ಕೂಡ ಏನದಂತಾರೆ ತೆಗಿಬೇಕು. ಇದಕ್ಕೇನದಂತ ಈ ರೀತಿ ಮೇಣದ ಬತ್ತಿ ಉರಿಯುವಂತೆ ಇದಕ್ಕೇನದಂತರ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನದಂತಾರೆ ಇಲ್ಲಿ ಒಂದು ಈ ರೀತಿ ಏನದಂತಾರ ಜ್ವಾಲೆಯನ್ನ ಈ ರೀತಿ ಜ್ವಾಲೆಯನ್ನ ಏನ್ ಮಾಡ್ಬೇಕಂದ್ರ ಇಳಿಸ್ಕೊಳ್ಬೇಕು. ಈ ರೀತಿ ಏನದಂತಾರ ಸೇರಿಸಿ ನಂತರ ಈ ರೀತಿ ಏನದಂತರ ಗುಳ್ಳೆಯನ್ನ ತೆಗೆದು ನಂತರ ಏನ್ ಮಾಡ್ಬೇಕಂತಾರೆ ಇದಕ್ಕೆ ಇಲ್ಲಿ ಕೈಯನ್ನ ಇಳಿಸಬೇಕು. ಕೈಯನ್ನ ಏನದಂತಾರ ಈ ರೀತಿ ಏನದಂತಾರ ಕೈಯನ್ನ ತೆಗಿಬೇಕು. ಈ ರೀತಿ ಏನದಂತಾರ ಕೈಯನ್ನ ಇಳಿಸ್ಕೊಳ್ಬೇಕು. ನೆಕ್ಸ್ಟ್ ಏನದಂತಾರ ಇಲ್ಲಿ ಬೆರಳುಗಳನ್ನ ಇಳಿಸ್ಬೇಕು. ಬೆರಳುಗಳನ್ನ ಕೂಡ ಏನದಂತಾರ ಈ ರೀತಿ ಏನದಂತಾರ ಇಳಿಸಿ ಮತ್ತೆ ಇಲ್ಲಿ ಏನದಂತಾರ ಈ ರೀತಿ ಹೆಬ್ಬಟ್ಟನ್ನ ಇಲ್ಲಿ ಏನದಂತ ಈ ರೀತಿ ತೆಗಿಬೇಕು. ಇಷ್ಟು ತೆಗೆದು ಆಮೇಲೆ ಏನದಂತಾರ ಇಲ್ಲಿ ಒಂದು ರಿಂಗ್ ಈ ರೀತಿ ಏನದಂತಾರ ಇಳಿಸಿ ನಂತರದಲ್ಲಿ ಏನದಂತ ಇಲ್ಲಿ ಒಳಭಾಗದಲ್ಲಿ ಒಂದು ರಿಂಗು ಆಮೇಲೆ ಏನದಂತಾರ ಇಲ್ಲಿ ಸತುವಿನ ಚೂರುಗಳು ಈ ರೀತಿ ಅನ್ನೋದಂತಾರ ಸಣ್ಣದಾಗಿರ್ತಕ್ಕಂಥ ರಿಂಗ್ಗಳನ್ನ ಅಂದ್ರ ಚೂರುಗಳನ್ನ ಈ ರೀತಿ ಅನ್ನೋದಂತಾರ ಹಾಕೊಂಡು ನಂತರ ಈ ಕಣ್ಣು ಕೂಡ ಏನದಂತ ಈ ರೀತಿ ಇದಕ್ಕೆ ಏನದಂತಾರ ಹಿಡಿಕೆಯನ್ನ ಈ ರೀತಿ ತೆಗೆದು ನೆಕ್ಸ್ಟ್ ಏನದಂತಾರ ಇದ್ರದ್ದು ಹೆಸರನ್ನ ಬರಿಬೇಕು. ಈಗ ಹೆಸರು ಅಂತಾರ ಇದು ಇದಕ್ಕೆ ಏನದಂತಾರ ಒಂದು ಲೈನ್ ಅನ್ನು ಹೊಡ್ಕೊಂಡು ಆಮೇಲೆ ಏನದಂತಾರ ಇದಕ್ಕೆ ಈ ಒಂದು ಪ್ರಣಾಳ ಈ ಒಂದು ಪ್ರಣಾಳದ ಕೂಡ ಏನದಂತ ಈ ರೀತಿ ಲೈನ್ ಅನ್ನು ಹೊಡ್ಕೊಳ್ಬೇಕು. ಅದೇ ರೀತಿ ಏನದಂತಾರ ಸಾಹಿತ್ಯ ಸಲ್ಫರಿಕ್ ಆಮ್ಲ ಇದಕ್ಕೂ ಕೂಡ ಏನದಂತ ಈ ಲೈನ್ ಅನ್ನ ಹೊಡ್ಕೊಳ್ಬೇಕು. ಜೊತೆಗೆ ಏನದಂತಾರ ಸತುವಿನ ಚೂರುಗಳು ಇಲ್ಲಿ ಈ ರೀತಿ ಏನದಂತ ಇದಕ್ಕೆ ಮಾಡ್ಕೊಂಡು ಈ ರೀತಿ ಏನದಂತ ಇದನ್ನು ಕೂಡ ಈ ಕಡೆ ಈ ರೀತಿ ಲೈನ್ ಅನ್ನ ಹೊಡ್ಕೊಳ್ಬೇಕು. ಲೈನ್ ಅನ್ನು ಹೊಡ್ಕೊಂಡು ನಂತರ ಅವುಗಳ ಹೆಸರನ್ನ ಏನ್ ಮಾಡ್ಬೇಕಾದ್ರೆ ಇಲ್ಲಿ ಬರಿಬೇಕು. ಈಗ ಫಸ್ಟ್ ಏನದ ಅಂತರ ಈ ಕಡೆ ಇದು ಇನ್ನು ಕೂಡ ಏನದಂತ ಈ ರೀತಿ ಲೈನ್ ಅನ್ನ ಮಾಡ್ಕೊಂಡು ನೆಕ್ಸ್ಟ್ ಏನದ ಅಂತ ಇನ್ನು ಕೂಡ ಏನದಂತ ಒಂದು ಲೈನ್ ಅನ್ನ ಹೊಡ್ಕೊಳ್ಬೇಕು. ಇದು ಏನದಂತಾರ ನಿರ್ಗಮ ನಳಿಕೆ ಈ ರೀತಿ ಲೈನ್ ಅನ್ನ ಹೊಡ್ಕೊಂಡು ನಂತರ ಏನದಂತರ ಇದು ಸಾಬೂನಿನ ದ್ರಾವಣ ಈ ಸಾಬೂನಿನ ದ್ರಾವಣ ಕೂಡ ಏನದಂತ ಒಂದು ಲೈನ್ ಅನ್ನ ಹೊಡ್ಕೊಂಡು ಬಾಣ ಚಿಹ್ನೆಯನ್ನ ಹಾಕೊಳ್ಬೇಕು. ನೆಕ್ಸ್ಟ್ ಏನದಂತರ ಇದು ಮೇಣದ ಬತ್ತಿ ಆ ಮೇಣದ ಬತ್ತಿಗೂ ಕೂಡ ಏನದಂತಾರ ಈ ರೀತಿ ಬಾಣ ಚಿಹ್ನೆ ಹಾಕ್ಬೇಕು. ನೆಕ್ಸ್ಟ್ ಏನದಂತಾರ ಇದು ಪಾಪ್ ಶಬ್ದದೊಂದಿಗೆ ಏನದಂತಾರ ಉರಿಯುವುದು ಇದಕ್ಕೂ ಕೂಡ ಏನದಂತ ಈ ರೀತಿ ಲೈನ್ ಅನ್ನ ಹಾಕೊಳ್ಬೇಕು. ನೆಕ್ಸ್ಟ್ ಏನದಂತಾರ ಇದು ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಇದಕ್ಕೂ ಕೂಡ ಏನದಂತ ಈ ರೀತಿ ಲೈನ್ ಅನ್ನ ಹಾಕೊಳ್ಬೇಕು. ಹಾಕೊಂಡ್ ಏನದಂತ ಅವಾಗ ಅದರದ ಹೆಸರನ್ನ ಬರಿಬೇಕು. ಫಸ್ಟ್ ಏನದಂತ ಇದಕ್ಕ ಬಾಣ ಚಿಹ್ನೆ ಹಾಕೊಂಡು ಆಧಾರ ಸ್ತಂಭ ಇದನ್ನ ಬರ್ಕೊಳ್ಬೇಕು. ಇದಕ್ಕೂ ಬಾಣ ಚಿಹ್ನೆ ಹಾಕಿ ಇದು ಪ್ರಣಾಳ ಆಮೇಲೆ ಏನದಂತ ಮತ್ತ ಸಾರಿತ ಸಲ್ಫರಿಕ್ ಆಮ್ಲ ಇದಕ್ಕೆ ಏನದಂತಾರ ಬಾಣ ಚಿಹ್ನೆ ಹಾಕಿ ಸಾರಿತ ಸಲ್ಫ್ಯೂರಿಕ್ ಆಮ್ಲ ಅಂತ ಏನದಂತ ಬರಿಬೇಕು. ನೆಕ್ಸ್ಟ್ ಸತುವಿನ ಚೂರುಗಳು ಬಾಣ ಚಿಹ್ನೆ ಹಾಕಿ ಸತುವಿನ ಚೂರುಗಳು
ಇಷ್ಟು ಬರಿಬೇಕು. ಆಮ್ಯಾಗ ಏನದ ಅಂತಾರ ನಿರ್ಗಮ ನಾಳ, ಇದು ನಿರ್ಗಮ ನಾಳ. ನೆಕ್ಸ್ಟ್ ಏನದ ಅಂತಾರ ಪಾಪ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿರುವುದು, ಇದು ಪಾಪ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುವುದು, ಹೈಡ್ರೋಜನ್ ಅನಿಲ ಉರಿಯುವುದು. ಮತ್ತೇನದ ಅಂತಾರ ಮೇಣದ ಬತ್ತಿ, ಇದು ಮೇಣದ ಬತ್ತಿ. ಆಮೇಲೆ ಏನದ ಅಂತಾರ ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳು, ಇದೇನದ ಅಂತಾರ ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆಗಳು. ನೆಕ್ಸ್ಟ್ ಏನದ ಅಂತಾರ ಸಾಬೂನಿನ ದ್ರಾವಣ, ಇದು ಲಾಸ್ಟ್ ಸಾಬೂನಿನ ದ್ರಾವಣ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಚಿತ್ರದ ಹೆಸರನ್ನ ಬರೀಬೇಕು. ಸಾರಯುಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ, ಇಲ್ಲಿ ಏನದ ಅಂತ ಹೆಸರನ್ನ ಬರೀಬೇಕು. ಸಾರಯುಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಇಷ್ಟೇನದ ಅಂತರ ಚಿತ್ರದ ಹೆಸರು ಮತ್ತು ಭಾಗಗಳಲ್ಲಿ ಏನದ ಅಂತರ ಸರಿಯಾಗಿ ಏನದ ಅಂತ ಗುರುತಿಸಬೇಕು. ಅವಾಗ ಏನದ ಅಂತರ ಪೂರ್ಣಾಂಕಗಳನ್ನ ಪಡೆದುಕೊಳ್ಳಬಹುದು. ಇಲ್ಲಿವರೆಗೆ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.